ಬ್ರಹ್ಮಚಾರಿ ಶ್ರೀ ಸಾಯಿ ಕೀರ್ತಿ ಮಾತಾಜಿಯವರಿಗೆ ಇದೇ ಒಂದು ರೀತಿಯ ಪ್ರಾರ್ಥನೆ ಆಯಿತು ಈ ಸಭಾ ಕಾರ್ಯಕ್ರಮಕ್ಕೆ. ಧನ್ಯವಾದಗಳು ಗುರುಗಳೇ ಎಂದು ಹೇಳುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪರಮ ಪೂಜ್ಯ ಜಗದ್ಗುರುಗಳನ್ನ, ವೇದಿಕೆಯಲ್ಲಿರುವಂತಹ ಗಣ್ಯಮಾನ್ಯರನ್ನ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ, ಜೊತೆಗೆ ಕಾರ್ಯಕ್ರಮದ ತಿರುಳನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ತಿಳಿಸಲಿಕ್ಕೆ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ. ಮಾಜಿ ಸಚಿವರು ಹಾಗೆ ಜನಪ್ರಿಯ ಶಾಸಕರು ಆದಂತಹ ಶ್ರೀ ಗೋಪಾಲಯ್ಯರವರನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ಸ್ವಾಗತ, ಪ್ರಾಸ್ತಾವಿಕ ನುಡಿಗಳಾಗಿ. ತಮ್ಮೆಲ್ಲರಿಗೂ ನಮಸ್ಕಾರ. ಇನ್ನು ಬಹಳ ಹೊತ್ತಿನಿಂದ ತಾವೆಲ್ಲ ಸುಮಾರು 2:30-3 ಗಂಟೆಯಿಂದ ತಾವೆಲ್ಲ ಕಾಯ್ತಾ ಇದ್ದೀರಾ. ಬೆಳಗ್ಗೆಯಿಂದ ಲಲಿತಾ ಸಹಸ್ರನಾಮ ಅನೇಕ ಕಾರ್ಯಕ್ರಮಗಳಿದೆ. ಪ್ರಾಸ್ತಾವಿಕ ನುಡಿಗಳನ್ನು ಆಡಿ ಅನಂತರ ಸ್ವಾಗತವನ್ನು ಬಯಸ್ತೇನೆ. 2008ರಲ್ಲಿ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ವಿಧಾನಸೌಧದ ಶಿಲ್ಪಿ ಕೆಂಗಲ್ ಹನುಮಂತಯ್ಯನವರು ಈ ಕೆಂಗಲ್ ಹನುಮಂತಯ್ಯ ಟ್ರಸ್ಟ್ ಅಂತಕ್ಕಂಥ ಟ್ರಸ್ಟನ್ನು ಮಾಡಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಗುಂಡೂರಾವ್ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ 4 ಎಕರೆ 6 ಗುಂಟೆ ಜಾಗವನ್ನ ಶ್ರೀ ಕೆಂಗಲ್ ಹನುಮಂತಯ್ಯ ಟ್ರಸ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು. ಕೆಂಗಲ್ ಹನುಮಂತಯ್ಯನವರು ಜೀವಿತ ಅವಧಿನಲ್ಲಿ ಇಲ್ಲಿ ಒಂದು ಗುಡ್ಡ ಇದ್ದು ಸುಮಾರು 80-90 ಮೆಟ್ಲು, ಆ ಮೆಟ್ಲು ಮೇಲೆ ಆಂಜನೇಯನ್ನ ಸ್ಥಾಪನೆ ಮಾಡಿದ್ದು. ಅದಕ್ಕಿಂತ ಮುಂಚೆ ನಮ್ಮ ಈ ಬೋವಿಪಾಳ್ಯದ ರಂಗಪ್ಪ ಅಂತಕ್ಕಂಥವರು ಆ ಬಂಡೆ ಮೇಲೆ ಆಂಜನೇಯ ಚಿತ್ರವನ್ನ ಬಿಡಿಸಿ ಅದಕ್ಕೆ ಪೂಜೆ ನಡೀತಾ ಇತ್ತು. ಹನುಮಂತಯ್ಯನವರ ಟ್ರಸ್ಟಿಗೆ ಬಂದಾದ ಮೇಲೆ ಹನುಮಂತಯ್ಯನವರು ಈ ಜಾಗದಲ್ಲಿ ಒಂದು ಶಾಲೆಯನ್ನ ಮಾಡಬೇಕು, ಆಂಜನೇಯ ದೇವಸ್ಥಾನವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಇದು ಮಾಡಿ ಒಂದು ಆಂಜನೇಯ ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಸುತ್ತಮುತ್ತಲಿಂದ ರಾಜಾಜಿನಗರದ ಮಹಾಲಕ್ಷ್ಮಿ ಒಟ್ಟ ಸುತ್ತಮುತ್ತಲಿಂದ ನೂರಾರು ಭಕ್ತಾದಿಗಳು ಭಗವಂತನು ಪೂಜೆ ಪುರಸ್ಕಾರ ನಡೀತಾ ಇತ್ತು. ಹನುಮಂತಯ್ಯನವರು ಕಾಲವಾದ ನಂತರ ಎಸ್ ಶಿವಪ್ಪ ಅವರು ಅಧ್ಯಕ್ಷರಾಗಿ ಇದನ್ನ ನಡೆಸ್ಕೊಂಡು ಹೋಗ್ತಾರೆ. ಅದಾದ ನಂತರ ಲಕ್ಷ್ಮಿ ಒಟ್ಟ ಸುತ್ತಮುತ್ತಲಿಂದ ನೂರಾರು ಭಕ್ತಾದಿಗಳು ಭಗವಂತನು ಪೂಜೆ ಪುರಸ್ಕಾರ ನಡೀತಾ ಇತ್ತು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.